ನಮಸ್ಕಾರ. ಮುಖ್ಯಾಂಶಗಳು. ತ್ರಿವಳಿ ತಲಾಖ್ ಅನ್ನು ಅಪರಾಧ ಎಂದು ಪರಿಗಣಿಸುವ ಸುಗ್ರೀವಾಜ್ಞೆ ಪುನರ್ಜಾರಿಗೆ ಕೇಂದ್ರ ಸಂಪುಟ ಅಸ್ತು. ಲೋಕಸಭಾ ಚುನಾವಣಾ ಕಾರ್ಯತಂತ್ರ ದೆಹಲಿಯಲ್ಲಿ ಇಂದಿನಿಂದ 2 ದಿನ ಬಿಜೆಪಿ ಕಾರ್ಯಕಾರಿಣಿ ಸಭೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಖಚಿತ, ಉಭಯ ಪಕ್ಷಗಳಿಂದ ಜಂಟಿ ಪ್ರಚಾರ. ಎಚ್.ಕೆ. ಪಾಟೀಲ್. ಖೇಲೋ ಇಂಡಿಯಾ ಕ್ರೀಡಾಕೂಟ ಪದಕ ಪಟ್ಟಿಯಲ್ಲಿ ಮಹಾರಾಷ್ಟ್ರಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ತ್ರಿವಳಿ ತಲಾಖ್ ಅನ್ನು ಅಪರಾಧವೆಂದು ಪರಿಗಣಿಸುವ ಸುಗ್ರೀವಾಜ್ಞೆಯನ್ನು ಮತ್ತೆ ಜಾರಿಗೊಳಿಸುವ ಪ್ರಸ್ತಾವಕ್ಕೆ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಕಳೆದ ರಾತ್ರಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ತ್ರಿವಳಿ ತಲಾಖ್ ಅನ್ನು ಅಕ್ರಮ ಎಂದು ಸಾರುವ ಜೊತೆಗೆ ಅಂತಹ ಪದ್ಧತಿಯನ್ನು ಪಾಲಿಸುವವರನ್ನು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ನೀಡುವ ಅಂಶ ಒಳಗೊಂಡಿದೆ. ಅಲ್ಲದೆ ಭಾರತೀಯ ವೈದ್ಯಕೀಯ ಮಂಡಳಿಯನ್ನು ನಡೆಸಲು ರಚಿಸಲಾಗಿರುವ ಸಮಿತಿಯನ್ನು ಮುಂದುವರಿಸುವ ಕುರಿತಾದ ಸುಗ್ರೀವಾಜ್ಞೆಯನ್ನು ಪುನರ್ ಜಾರಿಗೊಳಿಸಲು ಸಂಪುಟ ಸಮ್ಮತಿ ನೀಡಿದೆ. ದೇಶದಲ್ಲಿ ಆರೋಗ್ಯ ರಕ್ಷಣೆ ಮೂಲಸೌಕರ್ಯಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ 3 ಹೊಸ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಭಾರತದಲ್ಲಿ ವ್ಯಾಪಾರ ನಡೆಸಲು ಉತ್ತಮ ವಾತಾವರಣವಿರುವುದನ್ನು ಉತ್ತೇಜಿಸಲು ಜಪಾನ್ ಜೊತೆ ಸೇರಿ ಅತ್ಯಾಧುನಿಕ ಏಕಗವಾಕ್ಷಿ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಕೂಡ ಸಂಪುಟ ಒಪ್ಪಿಗೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್, ರಮಣ್ ಸಿಂಗ್ ಮತ್ತು ವಸುಂಧರಾ ರಾಜೆ ಅವರನ್ನು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ನಿನ್ನೆ ಈ ಕುರಿತು ನೇಮಕಾತಿ ಮಾಡಿರುವುದಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಮುಂಬರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 2 ದಿನಗಳ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಸಮ್ಮೇಳನದ ಉದ್ಘಾಟನಾ ಭಾಷಣವನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮಾಡಲಿದ್ದು, ಪಕ್ಷದ ಪದಾಧಿಕಾರಿಗಳು ಹಾಗೂ ಮುಖಂಡರನ್ನು ಉದ್ದೇಶಿಸಿ ನಾಳೆ ಸಮಾರೋಪ ಭಾಷಣವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡಲಿದ್ದಾರೆ. ಕಾರ್ಯಕಾರಿಣಿ ಕುರಿತು ಡಿಡಿ ನ್ಯೂಸ್ನೊಂದಿಗೆ ನಿನ್ನೆ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷೆ ಪೂನಂ ಮಹಾಜನ್, ದೇಶದ ನಾನಾ ಭಾಗಗಳ ಸುಮಾರು 12,000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕಾರಿಣಿಯಲ್ಲಿ ಕೇಂದ್ರದ ಸಚಿವರು, ಸಂಸದರು, ವಿಧಾನಸಭೆ, ವಿಧಾನ ಪರಿಷತ್ತಿನ ಸದಸ್ಯರು, ಪಕ್ಷದ ಜಿಲ್ಲಾ ಘಟಕಗಳ ಮುಖ್ಯಸ್ಥರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯ ಸಿದ್ಧತೆಗಳನ್ನು ಪುನರ್ ಪರಿಶೀಲಿಸುವ ನಿಟ್ಟಿನಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳ 2 ದಿನಗಳ ಸಭೆಯನ್ನು ಇಂದು ನಡೆಸಲಿದೆ. ಸಭೆಯಲ್ಲಿ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರಮುಖ ತಯಾರಿಗಳ ಬಗ್ಗೆ ಚರ್ಚೆ ನಡೆಸಲಿದೆ. ಚುನಾವಣಾ ಕರ್ತವ್ಯಗಳ ರೂಪುರೇಷೆ, ವಿವಿಪ್ಯಾಟ್, ವಿದ್ಯುನ್ಮಾನ ಮತಯಂತ್ರಗಳ ಕುರಿತಂತೆ ಚರ್ಚೆ ನಡೆಸಲಿದೆ. ಅಲ್ಲದೆ ಮತದಾನದ ವೇಳೆ ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮೂಲಸೌಕರ್ಯ ಒದಗಿಸುವ ಕುರಿತಂತೆ ಆಯೋಗ ಸಭೆಯಲ್ಲಿ ಚರ್ಚಿಸಲಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಖಚಿತವಾಗಿದ್ದು, ಉಭಯ ಪಕ್ಷಗಳು ಜಂಟಿ ಪ್ರಚಾರವನ್ನು ಮಾಡಲಿವೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್.ಕೆ. ಪಾಟೀಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ನಡೆದ ಉಪಚುನಾವಣೆ ಸಂದರ್ಭದಲ್ಲಿ ರಾಮನಗರ, ಮಂಡ್ಯ, ಬಳ್ಳಾರಿ ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಪ್ರಚಾರೋದ್ಯಮದಲ್ಲಿ ಪಾಲ್ಗೊಂಡಿದ್ದವು ಎಂದರು. ಮುಂದಿನ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಸಮಸ್ಯೆಯಾಗುವುದಿಲ್ಲ. ಇಂತಹ ಪ್ರಕ್ರಿಯೆ ಆರಂಭವಾದಾಗ ಯಾವುದೇ ಸಮಸ್ಯೆಯಿಲ್ಲದೆ ಸೀಟು ಹಂಚಿಕೆ ನಡೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಸರ್ಕಾರ ನಾವು ಎಷ್ಟು ತೀವ್ರವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಇದು ಎಷ್ಟು ಮಾಡಬೇಕು ನಾವು ಮಾಡಿ ತೋರಿಸಿದ್ದೇವೆ. ಈಗ ನಿಮ್ಗೆ ಬೈ ಎಲೆಕ್ಷನ್ ನಲ್ಲಿ ಶಿವಮೊಗ್ಗದಲ್ಲಿ ಜಂಟಿ ಪ್ರಚಾರ ಮಾಡಿದ್ವಿ, ಬಳ್ಳಾರಿ ಒಳಗೆ ಜಂಟಿ ಪ್ರಚಾರ ಮಾಡಿದ್ವಿ, ಜಮಖಂಡಿ ಒಳಗೆ ಜೆಡಿಎಸ್ ಕಾರ್ಯಕರ್ತರು ನಮ್ಮ ಜೊತೆಗೆ ಬಂದ್ರು. ಉಳಿದ ಕಡೆನೂ ಸಹಿತ ಮಂಡ್ಯದಲ್ಲಾಗ್ಲಿ, ರಾಮನಗರದಲ್ಲಾಗ್ಲಿ,
ರಾಮನಗರದಲ್ಲಂತೂ ಜಂಟಿ ಪ್ರಚಾರನ, ಮಂಡ್ಯದಲ್ಲಿ ಎಲ್ಲ ನಮ್ಮವರು ಸೀಟ್ ಸೇರಿಂಗ್ ಸಲುವಾಗಿ ಕೂತಾಗ ಅವರು ನಾವು ಮಾತಾಡಿ ನ್ಯಾಯಯುತವಾಗಿ ನಮ್ಮ ಪಾಲು ಅವ್ರ ಪಾಲು ಹಂಚಿಕೆಯನ್ನು ಸಂತೋಷದಿಂದ ಮಾಡ್ಕೊತೀವಿ. ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದ ವೇಳೆ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ಪೂರೈಸಲು ರಾಜ್ಯ ಸಚಿವ ಸಂಪುಟ ನಿರ್ಧರಿಸಿದ್ದು 1 ರಿಂದ 10ನೇ ತರಗತಿವರೆಗಿನ ಒಟ್ಟು 44.57 ಲಕ್ಷ ಮಕ್ಕಳಿಗೆ ಶಾಲಾ ಸಮವಸ್ತ್ರ ಪೂರೈಕೆ ಸಂಬಂಧ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದು, ಶಿಕ್ಷಕರ ವರ್ಗಾವಣೆಗೆ ಸಂಬಂಧಿಸಿದಂತೆ ನಾನಾ ವೃಂದಗಳ ವಲಯಗಳ ವರ್ಗಾವಣೆ ಸೇವಾ ಅವಧಿಯನ್ನು 5 ವರ್ಷಗಳಿಂದ 3 ವರ್ಷಗಳಿಗೆ ಇಳಿಸುವುದು ಹಾಗೂ ಕಡ್ಡಾಯ ವರ್ಗಾವಣೆಯಿಂದ ಕೆಲವೊಂದು ಪ್ರಕರಣಗಳಲ್ಲಿ ವಿನಾಯಿತಿ ನೀಡುವ ತೀರ್ಮಾನವನ್ನು ಕೈಗೊಂಡಿದೆ. ಸಭೆ ನಂತರ ವಿವರ ನೀಡಿದ ಸಚಿವ ಬಂಡೆಪ್ಪ ಕಾಶೆಂಪೂರ್, ಶಿಕ್ಷಕರ ವರ್ಗಾವಣೆ ಸಮಸ್ಯೆ ತಗ್ಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ತಿದ್ದುಪಡಿ ವಿಧೇಯಕ 2018 ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸಲಾಗಿತ್ತಾದರೂ ವಿಧೇಯಕಕ್ಕೆ ಇನ್ನೂ ಅನುಮೋದನೆ ದೊರೆತಿಲ್ಲ. ಹೀಗಾಗಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಈ ಮೂಲಕ 4 ಮಾರ್ಗಗಳಲ್ಲಿ ಒಟ್ಟು 23,902 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ನಿರ್ಧರಿಸಲಾಗಿದೆ ಎಂದರು. ಚಲ್ಲಘಟ್ಟದಲ್ಲಿ 140 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಟ್ರೋ ಸ್ಟೇಷನ್ ನಿರ್ಮಾಣ, ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರದವರೆಗೆ 2ನೇ ಹಂತದ ಮೆಟ್ರೋ ಯೋಜನೆ ಜಾರಿಗೆ ಅನುಮೋದನೆ, ನಾಗವಾರ ಏರ್ಪೋರ್ಟ್ ಮಾರ್ಗದ 38 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ನಿರ್ಮಾಣಕ್ಕೆ ಸಂಪುಟ ಸಭೆ ಅನುಮೋದಿಸಿದೆ ಎಂದರು. 4 ಕಾರಿಡಾರ್, 1ನೇ ಕಾರಿಡಾರ್ ಕೆಂಗೇರಿ ಕೆಎಸ್ಆರ್ ಬೆಂಗಳೂರು ಕಂಟೋನ್ಮೆಂಟ್ ಬೈರಪ್ಪನಹಳ್ಳಿ Krishnarajpuram, Whitefield. Modification of scope of alignment of airport line ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಏರ್ಪೋರ್ಟಿಗೆ ಏನು ಕನೆಕ್ಷನ್ ಕೊಡಬೇಕು ಅಂತೇಳಿ ಇದು ಆಗಿದೆ. ಮೊದಲ 29.1 ಕಿಲೋಮೀಟರ್ ಇತ್ತು ನಾಗವಾರ ಟು ಏರ್ಪೋರ್ಟ್. ಈಗ ಮತ್ತೆ ಅದಕ್ಕೆ ಚೇಂಜ್ ಆಗಿ ಇದು ಹೆಚ್ಚು ಕಮ್ಮಿ ಹೆಬ್ಬಾಳನಿಂದ ನಾಗವಾರ್ ಅಂಡ್ ಜಕ್ಕೂರ್ ಕ್ರಾಸ್ ವಾಯ ಹೆಬ್ಬಾಳ್ 38 ಕಿಲೋಮೀಟರ್ಗೆ ಆಗಿದೆ. ಇದು 5,950 crores ಏನು ಮೊದಲಿತ್ತು, ಈಗ 10,584 crores ಆಗಿದೆ. ಬೆಂಗಳೂರಿನ ಕೋರಮಂಗಲದ ರಾಷ್ಟ್ರೀಯ ಕ್ರೀಡಾಗ್ರಾಮದಲ್ಲಿ ಕಾನೂನು ಉಲ್ಲಂಘಿಸಿ ವಸತಿ ಕಟ್ಟಡ ನಿರ್ಮಾಣ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿಧಾನಸಭೆ ಅರ್ಜಿಗಳ ಸಮಿತಿಯ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ನಿನ್ನೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೋರಮಂಗಲ ರಾಷ್ಟ್ರೀಯ ಕ್ರೀಡಾಗ್ರಾಮದಲ್ಲಿ ತಡೆಗೋಡೆಗಳನ್ನು ಒಡೆದು ರಸ್ತೆ ನಿರ್ಮಾಣ, ವಸತಿ ಕಟ್ಟಡ ನಿರ್ಮಾಣದಲ್ಲಿ ಕಾನೂನು ಉಲ್ಲಂಘನೆ ಆಗಿರುವ ಸಂಬಂಧ ದೂರುಗಳು ಬಂದ ಹಿನ್ನೆಲೆ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಎಂದರು. 3 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದರೂ ಅಕ್ರಮವಾಗಿ 6 ಅಂತಸ್ತನ್ನು ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಿಲ್ಡರ್ಸ್ ಎನ್ಜಿವಿ ಕ್ಲಬ್ ವಿರುದ್ಧ 14/6/2018 ದೂರು ಬರುತ್ತೆ. ಆ ಎನ್ಜಿವಿ ಬಿಲ್ಡರ್ಸ್ಗೆ ಕೊಟ್ಟಿರ್ತಕ್ಕಂಥ 2 ಎಕರೆ 19 ಗುಂಟೆ ಜಾಗದಲ್ಲಿ ರಸ್ತೆಗಳನ್ನು, ಕಾಂಪೌಂಡ್ಗಳನ್ನು ತೆರವುಗೊಳಿಸಿ ರಸ್ತೆಗಳನ್ನು ಉಪಯೋಗಿಸಿರ್ತಕ್ಕಂಥದ್ದು ಮತ್ತು 3 ಕಟ್ಟಡಗಳ ಅಂತಸ್ತಿಗೆ ಮಂಜೂರಾತಿ ನೀಡಿದಾಗ 6 ಕಟ್ಟಡಗಳ ಅಂತಸ್ತು ಮಾಡಿರ್ತಕ್ಕಂಥದ್ದು ಮತ್ತು ರಾಜಕಾಲುವೆಯ ಏನು ಒಂದು ಪಕ್ಕ 50 ಮೀಟರ್ ಬಫರ್ ಝೋನ್ ಅಂತ ಗುರುತಿಸಿರುತ್ತಾರೆ, ಅದನ್ನು ಕೂಡ ವೈಲೇಷನ್ ಮಾಡಿರ್ತಕ್ಕಂಥ ದೂರು ಬಂದಿರುತ್ತೆ. ಕಳೆದ ಜನವರಿ 3ನೇ ತಾರೀಕು ಅರ್ಜಿ ಸಮಿತಿಯಲ್ಲಿ ಚರ್ಚೆಗೆ ಬರುತ್ತೆ. ನಮ್ಮ ಅರ್ಜಿ ಸಮಿತಿ ಸ್ಥಳ ಪರಿಶೀಲನೆ ಮಾಡುವಂಥದ್ದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸುತ್ತೆ. ಅದರ ಸಲುವಾಗಿ ಇವತ್ತು ದೇಶದ 2ನೇ ಮಾಜಿ ಪ್ರಧಾನಿ ಹಾಗೂ ಜನಪ್ರಿಯ ನಾಯಕ ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 53ನೇ ಪುಣ್ಯತಿಥಿ ಇಂದು. ಪ್ರತಿ ವರ್ಷ ಜನವರಿ 11ರಂದು ದೇಶಾದ್ಯಂತ ಶಾಸ್ತ್ರಿಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳು ಜರುಗುತ್ತವೆ. ಶಾಸ್ತ್ರಿ ಅವರು ಉತ್ತರ ಪ್ರದೇಶದ ವಾರಾಣಸಿ ಜಿಲ್ಲೆಯ ಮೊಘಲ್ ಸರಾಯ್ನಲ್ಲಿ 1904 ಅಕ್ಟೋಬರ್ 2ರಂದು ಜನಿಸಿದರು. ಗಾಂಧಿ ಜಯಂತಿ ದಿನದಂದೇ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ಆಚರಿಸಲಾಗುತ್ತದೆ.
ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಂಧಿ ಅವರ ತತ್ವಗಳಲ್ಲಿ ನಂಬಿಕೆ ಇಟ್ಟ ಸ್ವಾತಂತ್ರ್ಯ ಸೇನಾನಿಯಾಗಿದ್ದರು. ಅವರು ದೇಶ ಕಂಡ ಸರಳ, ಸಜ್ಜನ ಹಾಗೂ ಅತ್ಯುತ್ತಮ ಪ್ರಧಾನಿಯೂ ಹೌದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ಜನವರಿ 11, 1966ರಲ್ಲಿ ಶಾಸ್ತ್ರಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದರು. ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜನಪ್ರಿಯ ಜನನಾಯಕರಾಗಿದ್ದರು ಎಂದು ಟ್ವೀಟ್ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯ ಮೊಳಗಿಸಿ ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಾಮಾಣಿಕತೆ, ಕಾರ್ಯತತ್ಪರತೆ ಆದರ್ಶನೀಯ ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರಳತನ, ಪ್ರಾಮಾಣಿಕತೆ, ಸಮಗ್ರತೆಗೆ ಹೆಸರಾಗಿದ್ದು ಅವರ ನಾಯಕತ್ವ ಕೌಶಲ್ಯ ಮತ್ತು ಬದ್ಧತೆ ಸ್ಫೂರ್ತಿದಾಯಕ ಎಂದು ಪ್ರಶಂಸಿಸಿದ್ದಾರೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ಯೋಧರು ಮತ್ತು ರೈತರ ಬಗ್ಗೆ ಇದ್ದ ಕಾಳಜಿ ಅನುಕರಣೀಯ ಎಂದು ಸ್ಮರಿಸಿದ್ದಾರೆ. ದೇಶದಲ್ಲಿ ಸ್ವಚ್ಛ ನಗರಿ ಎಂಬ ಬಿರುದು ಪಡೆದಿರುವ ಮೈಸೂರು 2019ರಲ್ಲೂ ಸ್ವಚ್ಛ ನಗರದ ಕಿರೀಟ ಮುಡಿಗೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನಗರ ಪಾಲಿಕೆ ಹಲವು ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗಿದೆ. ಅರಮನೆ ನಗರಿಯ ಸ್ವಚ್ಛತೆಯ ಕುರಿತು ದೂರು, ಪ್ರತಿಕ್ರಿಯೆಗಳನ್ನು ನೀಡುವ ಸ್ವಚ್ಛ ಸರ್ವೇಕ್ಷಣ್ ಮೊಬೈಲ್ ಆಪ್ ಬಗ್ಗೆ ಜನನಿಬಿಡ ಪ್ರದೇಶಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಪಾಲಿಕೆ ಆಯೋಜಿಸುತ್ತಿದೆ. ಪಾಲಿಕೆ ಉಪ ಆಯುಕ್ತೆ ಬಿಎನ್ ವೀಣಾ ನಗರದ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಈ ಆಪ್ ಅನ್ನು ಆವಿಷ್ಕರಿಸಲಾಗಿದೆ. ಈ ಕುರಿತು ಮಾಲ್, ಥಿಯೇಟರ್, ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕರಿಗೆ ಕರಪತ್ರದ ಮೂಲಕ ಮಾಹಿತಿ ನೀಡುತ್ತಿದ್ದೇವೆ. ಆಪ್ ಮೂಲಕ ದೂರು ನೀಡಿದ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಮೈಸೂರು ಜನತೆ ಆಪ್ ಬಳಸುವ ಮೂಲಕ ನಗರದ ಸ್ವಚ್ಛತೆಗೆ ಕೊಡುಗೆ ನೀಡಬೇಕು ಎಂದರು. ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ಗಳು ಇಂಥ ಕಡೆ ಎಲ್ಲೆಲ್ಲಿ ಪಬ್ಲಿಕ್ಸ್ ಜಾಸ್ತಿ ನಮಗೆ ಸಿಗ್ತಾ ಇದಾರೆ ಅಲ್ಲೆಲ್ಲ ನಾವು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪೋಸ್ಟ್ ಯುವರ್ ಫಸ್ಟ್ ಕಂಪ್ಲೇಂಟ್ ಅಂತ ಪಾಲಿಕೆಯ ಪರಿಸರ ಅಧಿಕಾರಿ ಮೈತ್ರಿ ಮೈಸೂರಿಗೆ ಸ್ವಚ್ಛ ನಗರ ಎಂಬ ಪ್ರಶಸ್ತಿ ಬರಬೇಕೆಂಬುದು ಇಲ್ಲಿನ ಎಲ್ಲ ನಿವಾಸಿಗಳ ಬಯಕೆ. ಅದರಂತೆ ನಾಗರಿಕರು ಆಪ್ ಬಳಸಿದರೆ ಪ್ರಶಸ್ತಿಗೆ ಇದು ಸಹ ಮಾನದಂಡವಾಗಲಿದೆ ಎಂದು ಮಾಹಿತಿ ನೀಡಿದರು. 8 ಕ್ಯಾಟಗರಿ ಇದೆ. ಸೊ 8 ಕ್ಯಾಟಗರಿಲಿ ನೀವು ಕಂಪ್ಲೇಂಟ್ ಪೋಸ್ಟ್ ಮಾಡಬಹುದು. ಅದಲ್ಲದೆ ಈಗ ಸಪೋಸ್ ಕಂಪ್ಲೇಂಟ್ಸ್ ಏನು ಇಲ್ಲ ಅಂತಂದ್ರೆ ಒಂದು ಫೀಡ್ಬ್ಯಾಕ್ ಅವ್ರು ವೋಟ್ ಅಪ್ ಕೊಡಬಹುದು. ಅಂದ್ರೆ ಬೇರೆಯವರು ಕಂಪ್ಲೇಂಟ್ ಮಾಡಿರೋದಕ್ಕೆ ಒಂದು ವೋಟ್ ಅಪ್ ಕೊಟ್ಟರೆ ಯು ವಿಲ್ ಬಿಕಮ್ an active user. So this is about ಸ್ವಚ್ಛತಾ ಆಪ್. ವಿದ್ಯಾರ್ಥಿನಿ ವಿದ್ಯಾ ಆಪ್ ಬಳಸಿ ನಮ್ಮ ನಗರವನ್ನು ಸ್ವಚ್ಛವಾಗಿಡಲು ಅನುಕೂಲವಾಗುತ್ತದೆ. ಮೈಸೂರನ್ನು ಮೊದಲ ಸ್ಥಾನದಲ್ಲಿಡಲು ಎಲ್ಲರೂ ಕೈಜೋಡಿಸಿ ಎಂದರು. ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಎಲ್ರಿಗೂ ಮೈಸೂರು ಫಸ್ಟ್ ಇರ್ಬೇಕಂದ್ರೆ ಎಲ್ರಿಗೂ ಆಸ್ ಯೂಶುವಲ್ ಇಷ್ಟ ಇದ್ದೇ ಇರುತ್ತೆ. ಸೊ ನೀವು ಕೂಡ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಕ್ವಾರಿನ ನಾನು ರೈಸ್ ಮಾಡಿದಾಗ ನಿವಾಸಿ ಶ್ರುತಿ ಕಳೆದ ವರ್ಷವೂ ಈ ಆಪ್ ಮೂಲಕ ದೂರು ನೀಡಿದ್ದೆ. ಕೆಲವೇ ಗಂಟೆಗಳಲ್ಲಿ ಕಸ ವಿಲೇವಾರಿ ಮಾಡಿದರು. ಈ ಬಾರಿಯೂ ಆಪ್ ಬಳಸುವ ಮೂಲಕ ಅಭಿಯಾನಕ್ಕೆ ಕೈಜೋಡಿಸುತ್ತೇನೆ ಎಂದು ತಿಳಿಸಿದರು. ಅದಕ್ಕೆ ತುಂಬಾ ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 69 ಅಂಕಗಳ ಏರಿಕೆಯೊಂದಿಗೆ 36,175ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 18 ಅಂಕಗಳ ಇಳಿಕೆಯೊಂದಿಗೆ 10,821 ತಲುಪಿತ್ತು. ಅಂತಾರಾಷ್ಟ್ರೀಯ ವಿನಿಮಯ ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 7 ಪೈಸೆ ಏರಿಕೆ ಕಂಡು 70.34ರಲ್ಲಿತ್ತು. ಪುಣೆಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟದ 2ನೇ ದಿನದ ಅಂತ್ಯಕ್ಕೆ ಮಹಾರಾಷ್ಟ್ರ 15 ಚಿನ್ನ ಸೇರಿ 57 ಪದಕಗಳನ್ನು ಗಳಿಸಿ ಅಗ್ರಸ್ಥಾನದಲ್ಲಿದೆ. 11 ಚಿನ್ನದ ಪದಕವನ್ನು ನಿನ್ನೆಯೇ ತನ್ನದಾಗಿಸಿಕೊಂಡಿದೆ. ಅವುಗಳಲ್ಲಿ 5 ಜಿಮ್ನಾಸ್ಟಿಕ್, 3 ಈಜು, 2 ಅಥ್ಲೆಟಿಕ್ಸ್ ಹಾಗೂ ವೇಟ್ ಲಿಫ್ಟಿಂಗ್ನಲ್ಲಿ 1 ಪದಕ ಗಳಿಸಿದೆ. 15 ಚಿನ್ನದ ಪದಕಗಳಲ್ಲದೆ ಮಹಾರಾಷ್ಟ್ರ ಈವರೆಗೆ 19 ಬೆಳ್ಳಿ ಹಾಗೂ 23 ಕಂಚಿನ ಪದಕಗಳನ್ನು ಸಹ ಗೆದ್ದಿದೆ. ವಿವಿಧ ರಾಜ್ಯಗಳಿಂದ ಭಾಗವಹಿಸಿದ್ದ ಯುವ ಕ್ರೀಡಾಪಟುಗಳು ಎತ್ತರ ಜಿಗಿತ ಸೇರಿದಂತೆ ನಾನಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಜೆರೆಮಿ ಲಾಲ್ರಿನುಂಗಾ ಯುವ ಕ್ರೀಡೆಯಲ್ಲಿ ಸ್ಪರ್ಧಿಸುತ್ತಿರುವುದು ವಿಶೇಷವಾಗಿದೆ. ಮಿಜೋರಾಂ ರಾಜ್ಯದಿಂದ ಪ್ರತಿನಿಧಿಸಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದು ಸಂತಸ ತಂದಿದೆ ಎಂದರು. लास्ट टाइम पे हम महाराष्ट्र में मतलब पढ़ाई कर रहे हैं तो उसका नाम से खेलना पड़ा और मिजोरम से भी ख्वाहिश होना है कि क्यों खेला था, उन लोगों को पता नहीं था कि और इस बार मतलब अपना खुद के स्टेज से खेला भी है, मेडल भी लेगा. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ತ್ರಿವಳಿ ತಲಾಖ್ ಅನ್ನು ಅಪರಾಧ ಎಂದು ಪರಿಗಣಿಸುವ ಸುಗ್ರೀವಾಜ್ಞೆ ಪುನರ್ಜಾರಿಗೆ ಕೇಂದ್ರ ಸಂಪುಟ ಅಸ್ತು. ಲೋಕಸಭಾ ಚುನಾವಣಾ ಕಾರ್ಯತಂತ್ರ ದೆಹಲಿಯಲ್ಲಿ ಇಂದಿನಿಂದ 2 ದಿನ ಬಿಜೆಪಿ ಕಾರ್ಯಕಾರಿಣಿ ಸಭೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಖಚಿತ, ಉಭಯ ಪಕ್ಷಗಳಿಂದ ಜಂಟಿ ಪ್ರಚಾರ ಎಚ್.ಕೆ. ಪಾಟೀಲ್. ಖೇಲೋ ಇಂಡಿಯಾ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಮಹಾರಾಷ್ಟ್ರಕ್ಕೆ ಅಗ್ರಸ್ಥಾನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.